ಸ್ವಂತಗಳ ಪ್ರಯತ್ನದಲ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಈ ಯುವಕರು ಯಾಕೆ ಹಾಳಾಗ್ತಾರೆ, ಒಂದು ಹುಡುಗಿನೇ ಆಗಲಿ ಯಾರೇ ಆಗಲಿ ಇದೆಲ್ಲ ಕೀಳಾಗಿ ನೋಡಬಾರ್ದು, ಪ್ರೀತಿಸಿ ಮದುವೆ ಆಗ್ಬಿಟ್ಟು ಮೋಸ ಮಾಡಬಾರ್ದು ಅಂತ ತೋರಿಸಿದ್ದಾರೆ. ಹೊಸ ಪ್ರಯತ್ನ, ಹೊಸಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರ ಚಿತ್ರಕ್ಕೆ ಯಶಸ್ವಿ ಆಗಲಿ. ಅದರಲ್ಲೂ ನಮ್ಮ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಆಗಿದ್ದಾರೆ, ಉಪೇಂದ್ರ ಅವರಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಕೊನೆಯದಾಗಿ ನಮ್ಮ ಚಲನಚಿತ್ರಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಆಗಿದ್ದಾರೆ. ಅದರಿಂದ ಯಶಸ್ವಿ ಆಗುತ್ತೆ. ಅದು ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಆರಾಮಾಗಿ ಕಾಮಿಡಿ ಇದೆ, ಎಲ್ಲ ಥರದ ಹೊಸ ಪ್ರಯತ್ನ ಮಾಡಿದ್ದಾರೆ. ಅವರು ಯಶಸ್ವಿ ಸಿಗಲಿ ಅಂತ ದೇವರು ಬಹುಮಾನ ಸಿನಿಮಾ ನೋಡಿದ್ವಿ. ಹೇಗೆ ಅನಿಸ್ತು ಸಿನಿಮಾ? ಅದ್ಭುತವಾಗಿ ಮೂಡಿ ಬಂದಿದೆ. ಈಗಿನ ಜನ್ರೇಷನ್ಗೆ ಏನು ಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಹೊಸೊಬ್ರಾದರೂ ತಂಡ ತುಂಬ ಒಳ್ಳೆ ಕೆಲಸ ಮಾಡಿದೆ. ಈಗೆಲ್ಲ ಏನು ಮಾಡ್ತಾ ಇದ್ದಾರೆ, ಕರ್ಮ ನಮ್ಮ ಹಿಂದೆನೇ ಬರುತ್ತೆ. ಈಗ ಎಷ್ಟೊಂದು ಜನ ಫೇಕು ಹುಡುಗಿರುಗಳ್ನೆಲ್ಲ ಇದು ಮಾಡಿಕೊಂಡು ಬೇರೆ ಇದು ಮೆಸೇಜೆಲ್ಲ ಫೇಕ್ ಐಡಿ ಎಲ್ಲ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮೂಡಿ ಬಂದಿದೆ. ಇನ್ಸ್ಟಾಗ್ರಾಮೆಲ್ಲ ತುಂಬ ಅದ್ಭುತವಾಗಿ ಹೊಸ ತಂಡ ಚೆನ್ನಾಗಿ ಮಾಡಿದೆ. ಸಕ್ಸಸ್ ಆಗಲಿ ಅವ್ರಿಗೆ. ಚೆನ್ನಾಗಿದೆ ಸರ್. ಇಂಥವ್ರಿಗೆಲ್ಲ ಒಳ್ಳೆ ಮೂವಿ ಆ್ಯಕ್ಚುಲಿ. ಇಂಥವ್ರ ಇನ್ಸ್ಪಿರೇಷನ್ ಚೆನ್ನಾಗಿದೆ. ಈ ಚಿತ್ರದಲ್ಲಿ ಒಂದು ಲವ್ ಅಂದರೆ ಸುಮ್ಮನೆ ನಾನು ಹಾಡನ್ನು ಹಾಡಿದ್ದೀನಿ. ತುಂಬ ಬಂದಿದೆ, ಖುಷಿ ಆಯಿತು. ಆ್ಯಂಡ್ ಇಲ್ಲಿಂದ ಡಿಸೋಜ ಜರ್ನಿ ಸ್ಟಾರ್ಟ್. ಸೊ ಅಲ್ಲೇ ಡ್ರಾ ಆಗಂಗೆ ಡಿಸೋಜ ಅವರು ಏನು ಹೇಳ್ಬೋದು ಅಂತ ಅಂದ್ಬಿಟ್ಟು ಆ ಮೆಸೇಜ್ ತುಂಬ ಚೆನ್ನಾಗಿ ಬಂದಿದೆ. ವಿ ಫೆಲ್ಟ್ ವೆರಿ ಹ್ಯಾಪಿ. ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ. ತುಂಬ ಚೆನ್ನಾಗಿದೆ ಫಿಲ್ಮ್. ವಂಡರ್ಫುಲ್. ಥ್ಯಾಂಕ್ ಯು. ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಡೈರೆಕ್ಟ್ರು. ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಪಿಕ್ಚರೈಸೇಷನ್ ಎಲ್ಲ ಚೆನ್ನಾಗಿದೆ, ಸ್ಟೋರಿನೂ ಚೆನ್ನಾಗಿದೆ. ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಡೈರೆಕ್ಟ್ರ್. ಹ್ಯಾಟ್ಸ್ ಆಫ್ ಟು ಡೈರೆಕ್ಟ್ರ್. ಬೇರೆ ಬೇರೆ ಥರ ಬರ್ತಾ ಇದೆ ಫಿಲಮ್ಗಳು. ಒಂದು ಒಳ್ಳೆ ವಿಭಿನ್ನ ಪ್ರಯತ್ನ, ಎಲ್ಲ ಮಿಕ್ಸ್, ಕಾಮಿಡಿ ಮತ್ತು ಹಾರರ್ ಎಲ್ಲ ಮಿಕ್ಸ್ ಇದೆ, ಚೆನ್ನಾಗಿದೆ. ಆಟ ಆಡ್ಬಾರ್ದು ಅಂತ ಗೊತ್ತಾಯ್ತು. ಟಗರು ಸರೋಜ್ ಅವರು ತುಂಬಾ ಚೆನ್ನಾಗಿ ಮೂವಿ ಮಾಡಿದ್ದಾರೆ. ಏನೇ ಆಗ್ಲಿ ಹೆಣ್ಣಿನ ವಿರುದ್ಧ ಯಾವತ್ತೂ ಇರಬಾರ್ದು. ಹೆಣ್ಣಿನ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಯಾರೇ ಜೀವನದಲ್ಲಿ ಆಟ ಆಡಕ್ಕೆ ಹೋಗ್ಬೋದು. ನಾವೇನಿದ್ವಿ ಚೆನ್ನಾಗಿರ್ಬೇಕು. ಮೂವಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಡೈರೆಕ್ಟ್ ಪ್ರೆಸೆಂಟೇಷನ್, ಒಬ್ಬ ಮೂವಿ ಟೇಕಿಂಗ್ ಆಗಿರಲಿ, ಡೈಲಾಗ್ ಡೆಲಿವರಿ ಆಗಿರಲಿ, ಯಾವ ಕತೆ ಆಗಿರಲಿ, ಕತೆ ಸೂಪರಾಗಿದೆ. ಬಟ್ ಇನ್ನೊಂದು ವಿಷಯದಲ್ಲಿ ಏನಂದರೆ, ಋಷಿಕಾ ರಾಜ್ ಈಸ್ ದ ಒನ್ ಆ್ಯಂಡ್ ಓನ್ಲಿ ಪರ್ಫಾರ್ಮೆನ್ಸ್ ಆಫ್ ದ ಮೂವಿ. ಹರರ್ ಕಾನ್ಸೆಪ್ಟಲ್ಲಿ ಕಾಮಿಡಿ ಪ್ಲಸ್ ಒಂದು ಮೆಸೇಜ್ ಓರಿಯೆಂಟೆಡ್ ಆಗಿ ಎಲ್ಲ ತರಹ ಅಂಶಗಳನ್ನ ಒಬ್ಬ ಡೈರೆಕ್ಟ್ರು ಸೂಪರಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕ್ ಬಗ್ಗೆನೂ ನಾವು ಮಾತಾಡ್ಬೋದು. ಮ್ಯೂಸಿಕ್ಕನ್ನು ತುಂಬ ಚೆನ್ನಾಗಿದೆ. ಯಾವ ಸೀನ್ಗೆ ಯಾವ ಥರ ಮ್ಯೂಸಿಕ್ ಅಪ್ಲೈ ಮಾಡಬೇಕು ಅನ್ನೋದನ್ನು ಅದನ್ನು ಪರ್ಫೆಕ್ಟಾಗಿ ಅಪ್ಲೈ ಮಾಡಿದ್ದಾರೆ. ಒಬ್ಬ ಋಷಿಕಾ ರಾಜ್ ಅವ್ರ ಆ್ಯಕ್ಟಿಂಗ್ ಫ್ರೇಮಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಅಂದರೆ ಅವ್ರದ್ದು ಪರ್ಫಾರ್ಮೆನ್ಸ್ ವೈಸು ಆಗಿರಲಿ, ಡೈರೆಕ್ಷನ್ ಟೇಕಿಂಗ್ ಆಗಿರಲಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇತ್ತೀಚಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾನ ಯಾವ ರೀತಿಯಲ್ಲಿ ಜನ ತೊಗೊತಾ ಇದ್ದಾರೋ, ಮಿಸ್ಯೂಸ್ ಮಾಡ್ತಾಯಿದ್ದಾರೋ, ಆ ಮಿಸ್ಯೂಸಿಂದ ಯಾರ್ಯಾರು ಏನೇನು ಆಗ್ತಾಯಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದನ್ನು ತೋರಿಸೋ ಪ್ರಯತ್ನ ಅಂತೂ 100% ಸಕ್ಸಸ್ ಆಗಿದೆ. ಡೈರೆಕ್ಟರು ಸಕ್ಸಸ್ ಆಗಿದ್ದಾರೆ, ಪರ್ಫಾರ್ಮೆನ್ಸ್ ವೈಸ್ ಋಷಿಕಾ ರಾಜನ್ ಅವರು ಸಕ್ಸಸ್ ಆಗಿದ್ದಾರೆ. ಟೋಟಲ್ ಈ ಮೂವಿ 100% ವರ್ತಬಲ್ ಮೂವಿ, ಆ್ಯಕ್ಸೆಪ್ಟ್ ಮಾಡ್ಬೋದು. ಎಲ್ಲರೂ ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಈ ಥರ ಚಿಕ್ಕ ಮೂವಿನ ದೊಡ್ಡ ಮೂವಿ ಥರ ನೀವೇ ಬೆಳೆಸಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿನ ನೀವು ಇನ್ನೂ ತುಂಬ ಮಟ್ಟಕ್ಕೆ ಬೆಳೆಸಬೇಕು. ಯಾಕಂದರೆ ಚಿಕ್ಕ ಮೂವಿ ಅಂತಲ್ಲ ಇದು. ಯಾವ ಮೂವಿ ಚಿಕ್ಕ ಮೂವಿ ಅಲ್ಲ. ಸ್ಟೋರಿದಲ್ಲಿರುತ್ತೆ, ಕಂಟೆಂಟು, ಡೈರೆಕ್ಷನ್ದಲ್ಲಿರುತ್ತೆ, ಆ್ಯಕ್ಟಿಂಗ್ದಲ್ಲಿರುತ್ತೆ. ಅದನ್ನೆಲ್ಲ ದಯವಿಟ್ಟು ನಮ್ಮ ಕನ್ನಡ ಪ್ರಜೆಗಳೆಲ್ಲರೂ ನೋಡಿ ಈ ಚಿಕ್ಕ ಮೂವಿನ ದೊಡ್ಡ ಮೂವಿ ಆಗಬೇಕಂತ ಹೇಳ್ಬಿಟ್ಟು ನಾನು ಮನಸಾರೆ ಬೇಡ್ಕೊತಾ ಇದ್ದೀನಿ. ಆ್ಯಕ್ಟಿಂಗ್ ಮತ್ತು ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗು ಚೆನ್ನಾಗಿದೆ ಎಲ್ಲರದ್ದು. ಪುನೀತ್ ಸರ್ ಅವರು ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಋಷಿಕಾ ರಾಜ್ ಅವರ ಪರ್ಫಾರ್ಮೆನ್ಸ್ ಇಸ್ ವೆರಿ ಗುಡ್. ಮತ್ತು ಇದು ಒಂಥರ ಕನ್ನಡದಲ್ಲಿ ಈ ಥರ ಸಿನಿಮಾ ಬಂದಿರೋದು ತುಂಬ ಖುಷಿ ಆಗ್ತಾಯಿದೆ. ಎಲ್ಲರೂ ಸಪೋರ್ಟ್ ಯಂಗ್ ಜನ್ರೇಷನ್ಗಂತೂ ಒಳ್ಳೆ ಮೆಸೇಜ್ ಇದೆ. ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು. ಮತ್ತು ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಕಾಮಿಡಿ ಪ್ರತಿಯೊಂದು ಇದು ಚೆನ್ನಾಗಿ ಕವರ್ ಆಗಿದೆ ಮೂವಿಯಲ್ಲಿ. ಪ್ಲೀಸ್ ಇದನ್ನು ಸಪೋರ್ಟ್ ಮಾಡಬೇಕು.
ಹೊಸ ಡೈರೆಕ್ಟರ್ ಅಂತ ಅನ್ಸೋದೇ ಇಲ್ಲ, ಅಷ್ಟು ತುಂಬ ಸಸ್ಪೆನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಮೇಡಮ್ ಇಲ್ಲಿ ಟಗರು ಸರೋಜ್ ಅವರು ಡಿಸೋಜ ಆಗಿ ಜರ್ನಿ ಶುರು ಮಾಡಿರುವಂಥದ್ದು. ಹೌದು. ಟಗರು ಸರೋಜಾ ಅವರಂತೂ ಅವ್ರ ಪರ್ಫಾರ್ಮೆನ್ಸ್ ಇಸ್ ವೆರಿ ಗುಡ್. ಫೀಮೇಲ್ ಸೆಂಟ್ರಿಕ್ ರೋಲ್ ಇದು ನಮ್ಮ ಕನ್ನಡದಲ್ಲಿ, ಸೊ ಪ್ಲೀಸ್ ಸಪೋರ್ಟ್ ಮಾಡಬೇಕು. ಆ ಥರ ಪಾತ್ರದಲ್ಲಿ ನೋಡೋಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ? ತುಂಬ ಚೆನ್ನಾಗಿದೆ, ಅಂದರೆ ತುಂಬ ಮೆಚ್ಯೂರ್ಡ್ ಇದೆ ಅವರ ಆ್ಯಕ್ಟಿಂಗು. ಈ ಥರ ಯಾವುದೂ ಸಿನಿಮಾ ಬಂದೇ ಇಲ್ಲ ನಮ್ಮ ಕನ್ನಡದಲ್ಲಿ. ಅದಕ್ಕೋಸ್ಕರ ಎಲ್ಲರೂ ಥಿಯೇಟರ್ಗೆ ಹೋಗಿ ಇದನ್ನು ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀನಿ. ಮೂವಿ ತುಂಬ ಚೆನ್ನಾಗಿತ್ತು. ಕಾನ್ಸೆಪ್ಟ್ ವೈಸು ಇದೊಂಥರ ಪ್ರೆಸೆಂಟ್ ಸಿಚುವೇಶನ್ನು, ಲೇಡೀಸ್ ಏನು ದೇ ಆರ್ ಗೋಯಿಂಗ್ ಥ್ರೂ, ಅಥವಾ ಸೋಷಿಯಲ್ ಮೀಡಿಯಾನ ಎಷ್ಟು ಮಿಸ್ಯೂಸ್ ಆಗಿ ಉಪಯೋಗಿಸ್ಕೊಂಡು ಎಷ್ಟು ಹಾರ್ಮ್ ಆಗ್ತಾ ಇದೆ, ಲೇಡೀಸ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ, ಆ ಥರ ತೋರಿಸಿದ್ದಾರೆ. ಆ್ಯಂಡ್ ಆ್ಯಕ್ಟಿಂಗ್ ವೈಸು, ಸೀನ್ರಿ ವೈಸು, ಸಾಂಗ್ಸ್ ವೈಸು, ಎವ್ರಿಥಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ರಿಗೂ, ಎಲ್ಲ ಯುತ್ಗೂ ಇದೊಂಥರ ರೀಚ್ ಆಗೋ ಥರ ಇದೆ. ಮತ್ತು ಇದು ಆಲ್ ದಿ ವೆರಿ ಬೆಸ್ಟ್. ಇದೆಲ್ಲನೂ ನ್ಯೂ ಟೀಮು ಮಾಡಿರೋದ್ರಿಂದ ಎಲ್ರಿಗೂ ಸಕ್ಸಸ್ ಆಗಲಿ, ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಹೇಳಿ ಸರ್, ಅಲ್ಲೇಡ್ರ ಬಹುಮಾನ ಸೊ ತುಂಬಾ ಡಿಲೇ ಆಯಿತು ಸಿನಿಮಾ ಬಿಡುಗಡೆ ಆಗಲಿಕ್ಕೆ. ಅದು ಕೂಡ ಇವತ್ತು ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಪಡೀತಿದೆ. ಸರ್ ಚೆನ್ನಾಗಿದೆ, ಎಲ್ಲರೂ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿದೆ ಅಂತೇಳಿ. ಒಂದು ಹೊಸ ಥರದ ಸಿನಿಮಾ ಸರ್, ತುಂಬ ಲೇಟಾಗಿ ಬಂದ್ರೂ ಲೇಟೆಸ್ಟಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಕ್ಲೈಮ್ಯಾಕ್ಸ್ ಕೂಡ ತುಂಬ ಇಷ್ಟಪಡ್ತಾ ಇದ್ದಾರೆ. ನೋಡೋಣ ಸರ್, ಎಲ್ಲ ಆಡಿಯನ್ಸಿಗೆ ಬಿಟ್ಟಿದ್ದು, ಅವರು ಚೆನ್ನಾಗಿ ತೊಗೊತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಬೇಗ ಬಂದಿದ್ರು ಇನ್ನೂ ಚೆನ್ನಾಗಿ ರೀಚ್ ಆಗಿರೋದು ಅಂತ ಹೇಳ್ತಿದ್ದಾರೆ. ಸೊ ಮತ್ತು ಅಪ್ಪು ಸರ್ದು ಸಾಂಗು ಮತ್ತು ಉಪ್ಪಿ ಸರ್ದು ಸಾಂಗು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗಿ ಆಗ್ಬೇಕು ಸರ್. ಸೊ ಸಿನಿಮಾ ನೋಡ್ತಿದ್ರೆ ಪೂರ್ತಿ, ಸೊ ಎಲ್ಲೂ ಕೂಡ ನೀವು ಹೊಸ ಡೈರೆಕ್ಟರ್, ಹೊಸ ನಿರ್ದೇಶಕರು ಅಂತ ಅನ್ಸಲ್ಲ, ಅಷ್ಟು ಅಚ್ಚುಕಟ್ಟಾಗಿ ತೆಗೆದಿದ್ದೀರಿ, ನಿರ್ದೇಶನ ಮಾಡಿದ್ದೀರಿ. ಸೊ ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ ನ ಬೇಗ ತರಬಹುದಾಗಿತ್ತು ಸರ್. ಇಲ್ಲ, ನಾವು ತುಂಬಾ ಟ್ರೈ ಮಾಡಿದ್ವಿ ಸರ್. ಲಾಕ್ಡೌನ್ ಬಂದ್ಮೇಲೆ ತುಂಬಾ ಜನರದ್ದು ಲೈಫ್ ಇದಾಯಿತು, ಅದ್ರಲ್ಲಿ ನಮ್ದು ನಮ್ಮ ಪ್ರೊಡ್ಯೂಸರ್ ಕೂಡ ಲೈಫ್ ಇದಾಯಿತು. ಬಟ್ ಶಾರ್ಟ್ ಫಿಲಮ್ಸ್ ಮಾಡ್ತಿರೋದ್ರಿಂದ ಈ ಸಿನಿಮಾ ಮಾಡಕ್ಕೆ ಒಂಚೂರು ತುಂಬಾ ಹೆಲ್ಪ್ ಆಯಿತು. ಚೆನ್ನಾಗಿ ಮಾಡಿ ಸರ್. ಮೇಕಿಂಗಲ್ಲೆಲ್ಲ ಎಲ್ಲರೂ ಮಾತಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ. ನೋಡೋಣ ಸರ್, ಎಲ್ಲ ಕಡೆನೂ ಇವಾಗ ದಾವಣಗೆರೆ ಫಸ್ಟ್ ಶೋನು ಹೌಸ್ಫುಲ್ ಆಗಿದೆ, ಸೆಕೆಂಡ್ ಶೋನು ಹೌಸ್ಫುಲ್ ಆಗಿದೆ. ನೋಡೋಣ ಸರ್ ಏನೇನಾಗುತ್ತೆ ಅಂತೇಳಿ. ಆನ್ಲೈನ್ ಫ್ರೆಂಡ್ಶಿಪ್ ಮಾಡಿದ್ರೆ ಎಷ್ಟು ಮಟ್ಟಿಗೆ ಏನೆಲ್ಲ ಅನಾಹುತಗಳಾಗ್ಬೋದು? ಹೌದು ಸರ್, ಇಲ್ಲ ನಮ್ಮ ಹತ್ರದ ಫ್ರೆಂಡ್ ಸರ್ಕಲ್ ಅಲ್ಲೇ ತುಂಬಾ ಜನ ನಾವು ಮೋಸ ಹೋಗಿರ್ತೀವಿ ಸರ್. ನಾರ್ಮಲ್ ಆಗಿ ಇವಾಗ ಫೇಸ್ಬುಕ್ ಅಲ್ಲಿ ತುಂಬಾ, ಈಗ ಒಂದು 4 ವರ್ಷ 3 ವರ್ಷದಿಂದ ಎಲ್ಲರೂ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ವಿ. 90 ಹುಡುಗಿರು ಅಂತಂದ್ರೆ ಯಾವ್ದಾದ್ರು ಒಂದು ಫೇಕ್ ಐಡಿಯಿಂದ ಬಂದ್ರು ಕೂಡ ಜಾಸ್ತಿ ನಾವು ರೆಸ್ಪಾನ್ಸ್ ಮಾಡ್ತಾ ಇದ್ವಿ, ರಿಪ್ಲೈ ಮಾಡ್ತಾ ಇದ್ವಿ. ಇವಾಗ ಏನಾಗಿದೆ ಅಂದ್ರೆ, ಇವಾಗ ಕಂಪ್ಲೀಟೆಡ್ ಆಗಿ ಕೂಡ ಇವಾಗ ಹನಿ ಟ್ರ್ಯಾಪಿಂಗ್ 90% ಇದರಿಂದನೇ, ಅದನ್ನು ಅದಕ್ಕಿಂತ ಜಾಸ್ತಿ ಆಗಿದೆ. ಸೊ ಈ ಥಾಟ್ ಇಟ್ಕೊಂಡು ಒಂದು ಆರಲ್ಲಿ ಮಾಡುವಂಥದ್ದು ಸಬ್ಜೆಕ್ಟ್ ಸರ್ ಇದು. ಸೊ ಇದು ಬೇರೆ ಥರನೇ ಇದರಲ್ಲಿ ಕಾಮಿಡಿಯಾಗಿ ಹೇಳ್ಕೊಂಡು, ಒಂದು ಕಮರ್ಷಿಯಲ್ ಆಗಿ ಹೇಳ್ಕೊಂಡು, ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲಿ ಹೋಗಿರ್ತಕ್ಕಂಥ ಸಬ್ಜೆಕ್ಟ್. ಸೊ ಇದು ಚೆನ್ನಾಗಿ ಔಟ್ಪುಟ್ ಆಗಿ ಬಂದಿದೆ ಸರ್. ಅಪ್ಪು ಸರ್ಗೆ ಸ್ಟೋರಿ ಎಲ್ಲ ಹೇಳಿ. ಅಪ್ಪು ಸರ್ ಸರ್ ಇಲ್ಲ, ಅಪ್ಪು ಸರ್ದು ಫಸ್ಟ್ 1 ಲೈನ್ ಗೊತ್ತಿತ್ತು ಸರ್ ಅವ್ರಿಗೆ. ಸರ್ ಈ ಥರದ್ದು ಕತೆ ಅನ್ಕೊಂಡಿದೀವಿ, ಹಿಂಗೆ ಇಲ್ಲ ಚೆನ್ನಾಗಾಗುತ್ತೆ ಮಾಡಿ ಅಂದ್ರು. ಒಂದಿನ ಕೊಟ್ಟಾದ್ಮೇಲೆ ಅವ್ರಿಗೆ ಈ ಲೈನ್ಸ್ ಸರ್ ಹಿಂಗೆ ಅಂತ ಅಂದ್ಕೊಳ್ಳೇನೆ ನೆಕ್ಸ್ಟ್ ದಿನಕ್ಕೆ ಓಕೆ ಅಂದ್ರು. ಇಲ್ಲ, ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಇಷ್ಟೊಂದು ಸ್ಲೋ ಆಗಿ ಆಡಿರೋದು ನಾನು ಯಾವುದೂ ಆಡಿಲ್ಲ. ಬಟ್ ಇದು ತುಂಬಾ ಡಿಫ್ರೆಂಟ್ ಆಗಿ ಬಂದಿದೆ. ಆಡಿದ್ದಾದ್ಮೇಲೆ ಡೈರೆಕ್ಟರ್ ನಿಮಗೆ ಓಕೆ ಅನ್ಸ್ಕೊಂಡ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ತೆಗೆದಾಕಿ ಅಂತ ಹೇಳಿದ್ದು ಮಹಾತ್ಮರು ಸರ್ ಅವರು. ಸೊ ಅವ್ರದ್ದು ಆಶೀರ್ವಾದ ನಮ್ಗೆ ತುಂಬಾ ಚೆನ್ನಾಗಿದೆ ಈ ಸಿನಿಮಾ. ನೋಡೋಣ ಸರ್, ಅಪ್ಪು ಸರ್ ಅವ್ರದ್ದು ಆಶೀರ್ವಾದ ಇದೆ. ಮತ್ತೆ ರಿಷಿ ಅವರು ಕೂಡ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ನಮ್ಮ ಋಷಿಕರಾಜ್ ಮೇಡಮ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಹೊಸ ಕಲಾವಿದರು ಏನಿದ್ದಾರೆ, ಧನು ಆಗಿರ್ಬೋದು, ಸುಮಂತ್ ಆಗಿರ್ಬೋದು, ಪರಶುರಾಮ್ ಆಗಿರ್ಬೋದು, ಸೊ ಅವ್ರದ್ದೆಲ್ಲರನ್ನೂ ಕೂಡ ಆಡಿಯನ್ಸ್ ಅಕ್ಸೆಪ್ಟ್ ಮಾಡಿದ್ದಾರೆ ಸರ್. ಎಲ್ಲ ನಾನು ಅದೇ ವೇಟಿಂಗ್ ಯಾವ್ಯಾವ ರೀತಿ ರಿಪೋರ್ಟ್ ಆಗ್ತಿದೆ ಅಂತೇಳಿ. ಚೆನ್ನಾಗಿ ಆಗ್ಬೇಕು ಸರ್ ಸಿನಿಮಾ. ನೀವು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಟೀಮ್, ಹೊಸ ಸಿನಿಮಾ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಸರ್. ಅಲ್ಲೇ ಬಹುಮಾನ ಅಂದ್ರೆ ಈಗಿನ ಪ್ರೆಸೆಂಟ್ ಫೇಸ್ಬುಕ್ ಫೇಕ್ ಐಡಿ ಮಾಡ್ಕೊಂಡು ಯಾರು ಏನೇನು ರಾಂಗ್ ರಿಪೋರ್ಟ್ ಕೊಟ್ಟು ಅವ್ರನ್ನ ಪಟಾಯಿಸ್ತಾರೋ, ಅದಕ್ಕೆ ನೀವೆಲ್ಲ ಏನ್ ಮಾಡ್ತೀರಾ ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದಾರೆ ಡೈರೆಕ್ಟರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದ್ರೆ ಈಗ ಯಂಗ್ಸ್ಟರ್ಸ್ಗಳು ಇಷ್ಟ ಬಂದಂಗೆ ತಲೆಲೆ ಮೇರ್ಕೊಂಡು, ಇಷ್ಟ ಬಂದಂಗೆಲ್ಲ ಫೇಕ್ ಐಡಿ ಮಾಡ್ಕೊಂಡು, ಸಿಗ್ತಾ ಬಂದಂಗೆಲ್ಲ ಯೂಸ್ ಮಾಡ್ಕೊಂಡಿರ್ತಾರೆ. ಆ ಥರ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ನಿಮಗೂ ಅಕ್ಕದಂಗಿರ್ತಾರೆ, ಯೋಚನೆ ಮಾಡಬೇಕು ಅಂತ ಕೆಲವು ಕಂಟೆಂಟ್ಗಳನ್ನ ಚೆನ್ನಾಗಿ ಕೊಟ್ಟವ್ರು ಡೈರೆಕ್ಟ್ರು. ಯಾಕೆ ಈಗ ಪ್ರೆಸೆಂಟ್ ಏನ್ ನಡೀತಾ ಐತೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಆಗ್ತಾರೆ. ಎಲ್ಲ ಯಂಗ್ಸ್ಟರ್ಸ್ಗಳು ನೋಡೋಂಥ ಸಿನಿಮಾ. ಅದ್ರ ಜೊತೆ ಆರೋ ಟಚ್ ಅಪ್ ಕೊಟ್ಟಿದ್ದಾರೆ, ಮತ್ತೆ ಫ್ಯಾಮಿಲಿ ಟಚ್ ಅಪ್ ಕೊಟ್ಟಿದ್ದಾರೆ, ಮತ್ತೆ ಕಾಮಿಡಿ ಇಟ್ಟಿದ್ದಾರೆ. ಎಲ್ಲ ರೀತಿಯಲ್ಲೂ ಒಂದು ಈಗಿನ ಪ್ರೆಸೆಂಟ್ ನೋಡೋಂಥ ಒಳ್ಳೆ ಮಜಾ ಕೊಟ್ಟಿದ್ದಾರೆ. ಒಂದು ವೆಬ್ ಸೀರೀಸ್ ತರ ಆ ಥರ ಎಲ್ಲ ಒಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಈ ಟೀಮ್ಗೆ ಒಳ್ಳೇದಾಗ್ಲಿ. ಮತ್ತೆ ಮಂತ್ರಾಲಯದಿಂದ ನಮ್ಮ ಸ್ನೇಹಿತರು ಪ್ರವೀಣ್ ಅವ್ರು ಬಂದು ಇವರು ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಆಲ್ ದಿ ಬೆಸ್ಟ್ ಸರ್. ಒಳ್ಳೇದಾಗ್ಲಿ ಸರ್. ಒಳ್ಳೇದಾಗ್ಲಿ ಸರ್. ರಾಯಚೂರು ಹತ್ರ ಮಂತ್ರಾಲಯದಿಂದ ಬಂದಿದ್ದೀನಿ.
ಮಂತ್ರಾಲಯಕ್ಕೆ ಬಂದಾಗ ಡೈರೆಕ್ಟ್ರು ರಾಯರ್ ಭಕ್ತರನ್ ಮಾತು ಅಲ್ಲಿ ಬಂದಾಗ ಪರಿಚಯ ಆಗಿದ್ರು. ನಾನು ಅವರು ಸಿನಿಮಾ ತೆಗಿಬೇಕಾದ್ರೆ ಕರೆದಿದ್ರು, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ರೋಲ್ ಕೊಟ್ಟಿದ್ದಾರೆ, ಮಾಡಿದ್ದೀನಿ ನಾನು ಕೂಡ. ಆದ್ರೆ ಸಿನಿಮಾ ಎಲ್ಲ ನೋಡಿದ್ಮೇಲೆ ಬಹಳ ಬಹಳ ಚೆನ್ನಾಗಿದೆ. ಅವರು ಎಷ್ಟು ಏನ್ ಅನ್ಕೊಂಡು ತೆಗೆದಿದ್ರು ಅದೇ ರೀತಿ ಕಾಮಿಡಿ ಬಂದಿದೆ, ಒಳ್ಳೆ ಇದಾಗಿದೆ. ಈಗಿನ ಕಾಲದ ಯುವಕರು ಯುವತಿಯರು ಅವರು ಏನು ಚಿಕ್ಕ ವಯಸ್ಸಿದ್ದಾಗ ನಾನು ಇದಾಗ್ಬೇಕಂತ ಕನ್ಸು ಕಾಣ್ತಿದ್ರಲ್ಲ, ಅದನ್ನೆಲ್ಲ ಬಿಟ್ಬಿಟ್ಟು ಈಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಬಂದ ಮೇಲೆ ಅದು ಆ ಗೋಲ್ ಬಿಟ್ಬಿಟ್ಟು ಇದ್ರ ಮೇಲೆ ಫೋಕಸ್ ಮಾಡಿ ಅವ್ರ ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೋ ಜನ ಇದರಿಂದ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಆಗಬಾರ್ದು. ಯುವಕರನ್ನ ಎಚ್ಚರಗೊಳಿಸೋದಕ್ಕೆ ಈ ಸಿನಿಮಾ ತುಂಬಾ ತುಂಬಾ ಚೆನ್ನಾಗಿದೆ. ಎಲ್ಲಾ ಯುವಕರು ನೋಡಿ, ಅವ್ರ ತಂದೆ ತಾಯಿಗಳು ಕೂಡ ನೋಡಿ. ಸಿನಿಮಾ ಬಹಳ ಬಹಳ ಚೆನ್ನಾಗಿದೆ. ನಮ್ಮ ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಅವರು ಒಳ್ಳೆ ಹಾಡಾಡಿದ್ದಾರೆ, ಅದು ಚೆನ್ನಾಗಿದೆ. ಹಂಗೆ ಉಪೇಂದ್ರ ಅವರು ಶಿವ ಹಾಡಾಡಿದ್ದಾರೆ, ಅದು ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ. ಫಸ್ಟ್ ಹಾಫ್ ನಿಮ್ಗೆ ಅರ್ಥ ಆಗಲ್ಲ ಅಂತ ಅನ್ಸುತ್ತೆ, ಸೆಕೆಂಡ್ ಹಾಫ್ ಮಾತ್ರ ಎಲ್ಲಾ ಅರ್ಥ ಆಗುತ್ತೆ. ಸಿನಿಮಾ ಬಹಳ ಬಹಳ ಚೆನ್ನಾಗಿದೆ. ಎಲ್ಲಾರು ಬಂದು ಸಿನಿಮಾ ನೋಡಿ, ಸಣ್ಣ ಸಿನಿಮಾ ಉಳಿಸಿ, ಕನ್ನಡ ಸಿನಿಮಾ ಅಂತೇಳಿ ನಾನು ಕೇಳ್ಬೋದು. ಅವರು ನನ್ನ ಅಣ್ಣನೇ. ಸೊ ಮೂವೀಸ್ ತುಂಬ ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಮೂವಿ. ಇವಾಗಿನ ಕಾಲದಲ್ಲಿ ಏನೇನು ಆಗುತ್ತೆ ಅನ್ನೋದು ಹನಿ ಟ್ರ್ಯಾಪ್ ಆ ಥರ ಆದರೆ ಏನು ಹೆಣ್ಮಕ್ಳಿಗೆ ಎಷ್ಟು ನೋವು ಅನುಭವಿಸ್ತಾರೆ ಅನ್ನೋದು ಈ ಮೂವಿಲಿ ನಮ್ಮಣ್ಣ ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಸೊ ಫ್ಯಾಮಿಲಿ ಮೂವಿ ಎಲ್ಲರೂ ನೋಡ್ಬೋದು, ತುಂಬ ಚೆನ್ನಾಗಿದೆ. ನಮ್ಮಣ್ಣ ಡೈರೆಕ್ಟ್ ಮಾಡಿರೋ ಮೂವಿ ನಂಗೆ ನನ್ನ ಅಣ್ಣನೇ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ನನ್ನ ಅಣ್ಣ ಎಷ್ಟು ಕಷ್ಟಪಟ್ಟು ಬಂದಿದ್ದೇನೆ ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಸೊ ಇವಾಗ ನೋಡ್ತಿದ್ದೀನಲ್ವಾ, ತುಂಬ ಖುಷಿ ಆಗ್ತಾ ಇದೆ. ಸರ್ ಅವರು ಆಡಿರೋದು ನಂಗೆ ಅದು ಲೈನ್ಸ್ ಬರ್ತಿರೋದು ಆಡಿರೋದು ತುಂಬ ಚೆನ್ನಾಗಿದೆ. ನಮ್ಮ ಅಣ್ಣಗೆ ಇನ್ನೂ ಸ್ವಲ್ಪ ಒಳ್ಳೆ ಚಾನ್ಸ್ ಸಿಗಲಿ ಅಂತ ನಾನು ಆಶಿಸ್ತೀನಿ ಅಷ್ಟೆ.